ಉಧೋ ಉಧೋ ಉಧೋ. ಕರ್ನಾಟಕದ ಭಕ್ತರ ಹೃದಯದಲ್ಲಿ ಅಪಾರ ಭಕ್ತಿ, ಭಯಭಕ್ತಿ ಮತ್ತು ನಂಬಿಕೆಯಿಂದ ಪೂಜಿಸಲ್ಪಡುವ ಶಕ್ತಿಶಾಲಿ ತಾಯಿ ಎಂದರೆ ಅದು ಸವದತ್ತಿ ಯಲ್ಲಮ್ಮ ದೇವಿ. ಬೇಡಿದ ಕೋರಿಕೆಗಳನ್ನು ಈಡೇರಿಸುವ ತಾಯಿ ಯಲ್ಲಮ್ಮ ದೇವಿ ಭಕ್ತರ ಕಷ್ಟಗಳನ್ನು ಕ್ಷಣದಲ್ಲೇ ದೂರ ಮಾಡುವವಳಾಗಿ ಪ್ರಸಿದ್ಧಳು. ಬೆಳಗಾವಿ ಜಿಲ್ಲೆಯ ಸವದತ್ತಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ಯಲ್ಲಮ್ಮದ ಗುಡ್ಡದ ಮೇಲೆ ನೆಲೆಸಿರುವ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ಈ ದೇವಿಯನ್ನು ರೇಣುಕಾದೇವಿಯ ಅವತಾರ ಎಂದು ನಂಬಲಾಗುತ್ತದೆ. ಸವದತ್ತಿ ಯಲ್ಲಮ್ಮ ದೇವಿಯನ್ನು ಭಕ್ತರು ಏಳುಕೊಳ್ಳದ ಯಲ್ಲಮ್ಮ ಎಂದು ಕರೆಯುತ್ತಾರೆ ಮತ್ತು ಶಕ್ತಿಯ ರೂಪವಾಗಿ ಪಾರ್ವತಿ ದೇವಿಯ ಅಂಶಾವತಾರ ಎಂದು ಭಕ್ತರು ನಂಬುತ್ತಾರೆ. ಇಂದು ಯಲ್ಲಮ್ಮ ದೇವಿಯಾಗಿ ಪೂಜಿಸಲ್ಪಡುವ ಈ ದಿವ್ಯ ರೂಪದ ಹಿಂದೆ ಒಂದು ಆಘಾತಕಾರ ಮತ್ತು ವೇದನೆಯಿಂದ ಕೂಡಿದ ಪುರಾಣ ಕಥೆ ಅಡಗಿದೆ. ಒಬ್ಬ ಪವಿತ್ರ ಪತ್ನಿ, ಒಬ್ಬ ಋಷಿಯ ಶಾಪ, ಒಬ್ಬ ಪುತ್ರನ ಆಜ್ಞಾಪಾಲನೆ ಮತ್ತು ಒಂದು ದಿವ್ಯ ಪರಿವರ್ತನೆ. ಈ ಎಲ್ಲ ಘಟನೆಗಳ ಸಂಗಮವೇ ಸವದತ್ತಿ ಯಲ್ಲಮ್ಮ ದೇವಿಯ ಅವತಾರ. ಈ ದಿವ್ಯ ಕಥೆಯ ಆರಂಭ ಒಂದು ಪವಿತ್ರ ತೀರ್ಥದಿಂದ ಆಗುತ್ತದೆ, ಅದೇ ಜೋಗುಳ ಬಾವಿ. ಜೋಗುಳ ಬಾವಿಯಿಂದ ಪ್ರಾರಂಭವಾದ ತಾಯಿ ಯಲ್ಲಮ್ಮ ದೇವಿಯ ದಿವ್ಯ ಕಥೆ ಇಂದು ಯಲ್ಲಮ್ಮ ಗುಡ್ಡದ ಮೇಲೆ ನೆಲೆಸಿರುವ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪೂರ್ಣವಾಗುತ್ತದೆ. ಆ ಕಥೆ ಏನು ಅಂತ ನೋಡೋಣ. ಪುರಾಣಗಳ ಪ್ರಕಾರ ರೇಣುಕಾದೇವಿ ವಿಷ್ಣುವಿನ ದಶಾವತಾರದಲ್ಲಿ ಒಂದಾದ ಪರಶುರಾಮನ ತಾಯಿ. ಮಹರ್ಷಿ ಜಮದಗ್ನಿಯ ಪತ್ನಿಯಾಗಿದ್ದು ಅಪಾರ ಪಾವಿತ್ರ್ಯ, ಅಪಾರ ಭಕ್ತಿ ಮತ್ತು ಪತಿವ್ರತದ ಪ್ರತೀಕವಾಗಿದ್ದಳು. ಪ್ರತಿದಿನ ಬೆಳಗ್ಗೆ ಅವಳು ಮಲಪ್ರಭಾ ನದಿಗೆ ಹೋಗಿ ತನ್ನ ಪತಿಗಾಗಿ ನೀರು ತರುತ್ತಿದ್ದಳು. ಆಕೆಯ ಪಾವಿತ್ರ್ಯ ಎಷ್ಟು ಶಕ್ತಿಶಾಲಿಯಾಗಿತ್ತು ಎಂದರೆ ಮಣ್ಣಿನಿಂದ ಮಾಡಿದ ಮಡಿಕೆಯಲ್ಲೇ ನೀರನ್ನು ತುಂಬಿ ಪತಿವ್ರತೆಯ ಶಕ್ತಿಯಿಂದ ಹಾವನ್ನೇ ಸಿಂಬೆಯನ್ನಾಗಿರಿಸಿಕೊಂಡು ಮಡಿಕೆ ಒಡೆಯದೆ ತಂದು ಕೊಡುತ್ತಿದ್ದಳು. ಒಂದು ದಿನ ಸಾಮಾನ್ಯ ದಿನದಂತೆ ರೇಣುಕಾದೇವಿ ನದಿಗೆ ಹೋಗಿದ್ದಳು. ನೀರಿನಲ್ಲಿ ಆಟವಾಡುತ್ತಿದ್ದ ಗಂಧರ್ವರನ್ನು ನೋಡುತ್ತಾ ಮೈ ಮರೆತು ಬಿಡುತ್ತಾಳೆ. ಆ ಕ್ಷಣ ಮಾತ್ರ ಮನಸ್ಸು ಚಂಚಲವಾಯಿತು. ಅದೇ ಕ್ಷಣದಲ್ಲಿ ಆಕೆಯ ತಪಸ್ಸಿನ ಶಕ್ತಿ ಕಡಿಮೆಯಾಗಿ ಮಣ್ಣಿನ ಮಡಿಕೆ ಒಡೆದು ಹೋಯಿತು. ಆ ದಿನ ರೇಣುಕಾದೇವಿ ನೀರನ್ನು ತರಲು ವಿಫಲಳಾದಳು. ಮಹರ್ಷಿ ಜಮದಗ್ನಿ ತಪಸ್ಸಿನ ದೃಷ್ಟಿಯಿಂದ ಈ ಘಟನೆಯನ್ನು ತಿಳಿದುಕೊಂಡರು. ಪತ್ನಿಯ ಮನಸ್ಸು ಚಂಚಲವಾದುದರಿಂದ ಕೋಪಗೊಂಡು ಜಮದಗ್ನಿ ಕುಪಿತಗೊಳ್ಳುತ್ತಾರೆ. ಕೋಪದಿಂದ ಚರ್ಮರೋಗ ಬರುವ ಶಾಪವನ್ನು ನೀಡಿ ಆಶ್ರಮದಿಂದ ಹೊರಹಾಕುತ್ತಾರೆ. ಚರ್ಮರೋಗಕ್ಕೆ ತುತ್ತಾದ ರೇಣುಕಾದೇವಿ ಈಗಿನ ಸವದತ್ತಿಗೆ ಬರುವಳು. ಅಲ್ಲಿಗೆ ಬಂದಾಗ ಸಿದ್ಧ ಪುರುಷರಿಬ್ಬರ ಭೇಟಿಯಾಗುತ್ತದೆ. ಅವರು ಹೇಳಿದಂತೆ ಅಲ್ಲಿರುವ ಜೋಗುಳ ಬಾವಿಯಲ್ಲಿ ಸ್ನಾನವನ್ನು ಮಾಡುತ್ತಾಳೆ. ಅರಿಶಿಣವನ್ನು ಮೈಗೆ ಲೇಪನ ಮಾಡಿಕೊಳ್ಳುತ್ತಾಳೆ. ತಕ್ಷಣವೇ ಆಕೆಯ ರೋಗವು ಮಾಯವಾಗುತ್ತದೆ. ಶಾಪ ವಿಮೋಚನೆಗೊಂಡ ರೇಣುಕಾದೇವಿ ಮತ್ತೆ ಆಶ್ರಮಕ್ಕೆ ಬರುವಳು. ರೇಣುಕಾದೇವಿಯನ್ನು ಕಂಡ ಜಮದಗ್ನಿ ಮಹರ್ಷಿಗಳು ತಮ್ಮ 5 ಜನ ಪುತ್ರರನ್ನು ಕರೆದು ತಾಯಿಯ ತಲೆ ಕಡೆದು ಹಾಕಲು ಹೇಳುತ್ತಾರೆ. ಹೆತ್ತ ತಾಯಿಯ ಶಿರಚ್ಛೇದನ ಮಾಡಲು ಯಾವ 4 ಪುತ್ರರು ಮುಂದೆ ಬರುವುದಿಲ್ಲ. ಆಗ ಜಮದಗ್ನಿಯು ಮತ್ತಷ್ಟು ಕುಪಿತರಾಗಿ ತಮ್ಮ ಶಕ್ತಿಯಿಂದ ತಮ್ಮ ಮಕ್ಕಳನ್ನೇ ಭಸ್ಮವನ್ನಾಗಿ ಮಾಡುತ್ತಾರೆ. ಕಡೆಗೆ ಪುತ್ರರಾದ ಪರಶುರಾಮನು ಮಾತ್ರ ಪಿತೃವಿನ ಆದೇಶದಂತೆ ತನ್ನ ತಾಯಿಯ ಶಿರವನ್ನು ಕತ್ತರಿಸಲು ಬಂದಾಗ ಮಾತಂಗಿಯು ಇದನ್ನು ತಡೆಯುತ್ತಾಳೆ. ಪರಶುರಾಮನು ಇಬ್ಬರ ಶಿರವನ್ನು ಕತ್ತರಿಸುತ್ತಾನೆ. ಪ್ರಸನ್ನರಾದ ಜಮದಗ್ನಿ ಋಷಿಗಳು 3 ವರವನ್ನು ಕರುಣಿಸುತ್ತಾರೆ. ಆ 3 ವರಗಳಲ್ಲಿ ಪರಶುರಾಮನು ಮೊದಲನೆಯದಾಗಿ ತಾಯಿಯನ್ನು ಬದುಕಿಸಲು ಕೇಳುತ್ತಾನೆ. ಎರಡನೆಯದಾಗಿ ಭಸ್ಮವಾದ ತನ್ನ ಸಹೋದರರನ್ನು ಮರಳಿ ಪಡೆಯುತ್ತಾನೆ. ಹಾಗೆಯೇ 3ನೇದಾಗಿ ತಂದೆಯ ಸಿಟ್ಟನ್ನು ಬಿಡಲು ಕೇಳುತ್ತಾನೆ. ಜಮದಗ್ನಿ ಋಷಿಗಳು ಒಪ್ಪಿಕೊಂಡು ಪವಿತ್ರ ನೀರನ್ನು ಕೊಟ್ಟು ದೇಹವನ್ನು ಜೋಡಿಸುವಂತೆ ಹೇಳುತ್ತಾರೆ. ಪರಶುರಾಮನು ತಾಯಿಯನ್ನು ಬದುಕಿಸುವ ಆತುರದಲ್ಲಿ ಮಾತಂಗಿ ಹಾಗೂ ರೇಣುಕಾದೇವಿಯ ತಲೆಯನ್ನು ಅದಲು ಬದಲು ಮಾಡಿ ತಪ್ಪಾಗಿ ಜೋಡಿಸುತ್ತಾನೆ. ರೇಣುಕಾದೇವಿಯ ತಲೆ ಮತ್ತು ಮಾತಂಗಿಯ ದೇಹವನ್ನು ರೇಣುಕಾದೇವಿ ಎಂದು ಜಮದಗ್ನಿ ಋಷಿಗಳು ಸ್ವೀಕರಿಸುತ್ತಾರೆ. ಎಲ್ಲರ ತಾಯಿ ಯಲ್ಲಮ್ಮ ಎಂದು ಎಲ್ಲರೂ ಪೂಜಿಸುತ್ತಾರೆ. ರೇಣುಕಾದೇವಿಯ ಶಾಪ ವಿಮೋಚನೆಯಾದಂತೆ ಈ ಸ್ಥಳದಲ್ಲಿ ಎಲ್ಲರ ಶಾಪ ವಿಮೋಚನೆಯಾಗುತ್ತದೆ ಎಂದು ಎಲ್ಲರ ನಂಬಿಕೆ. ಹಾಗಾಗಿ ಸವದತ್ತಿಗೆ ಬರುವ ಭಕ್ತರು ಮೊದಲಿಗೆ ಈ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ನಂತರ ದೇವಿಯ ದರ್ಶನಕ್ಕೆ ತೆರಳುತ್ತಾರೆ. ಸವದತ್ತಿಯಲ್ಲಿ 7 ಗುಡ್ಡಗಳಿವೆ. ಎಲ್ಲ ಗುಡ್ಡದ ಪಕ್ಕದಲ್ಲಿ ಒಂದೊಂದು ಕೊಳ್ಳಗಳಿವೆ. ಈ ಎಲ್ಲ ಕೊಳ್ಳಗಳಲ್ಲಿ ಯಲ್ಲಮ್ಮ ದೇವಿ ಸಂಚರಿಸುತ್ತಾಳೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಸವದತ್ತಿ ಯಲ್ಲಮ್ಮನನ್ನು 7 ಕೊಳ್ಳದ ದೇವಿ
ಯಲ್ಲಮ್ಮ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದಲ್ಲಿ ಎಣ್ಣೆ ಹೊಂಡ ಎಂಬ ಪವಿತ್ರ ತೀರ್ಥವಿದೆ. ಪುರಾಣದ ಪ್ರಕಾರ ಪರಶುರಾಮನ ತಾಯಿ ರೇಣುಕೆಯ ತಲೆಯನ್ನು ಬೇರೆ ದೇಹಕ್ಕೆ ಜೋಡಿಸಿದ ನಂತರ ಯಲ್ಲಮ್ಮ ತಾಯಿ ಇಲ್ಲಿ ಪ್ರತ್ಯಕ್ಷಳಾದಳು. ಆ ದಿವ್ಯ ಶಕ್ತಿಯ ಸಂಕೇತವಾಗಿ ಈ ಎಣ್ಣೆಗೊಂಡ ನಿರ್ಮಾಣವಾಗಿದೆ ಎಂದು ಭಕ್ತರು ನಂಬುತ್ತಾರೆ. ಭಕ್ತರು ಇಲ್ಲಿ ಎಣ್ಣೆ ಸಮರ್ಪಿಸಿ ತೀರ್ಥವನ್ನು ದೇಹಕ್ಕೆ ಸ್ಪರ್ಶಿಸಿಕೊಂಡರೆ ರೋಗ ದೋಷಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿ ವರ್ಷದಲ್ಲಿ 7 ಬಾರಿ ಜಾತ್ರೆ ನಡೆಯುತ್ತದೆ. ಬಣದ ಹುಣ್ಣಿಮೆ ಹಾಗೂ ಭಾರತ ಹುಣ್ಣಿಮೆಯಲ್ಲಿ ನಡೆಯುವ ಜಾತ್ರೆ ದೊಡ್ಡ ಜಾತ್ರೆಯಾಗಿದೆ. ಲಕ್ಷಾಂತರ ಭಕ್ತರು ಸೇರಿರುತ್ತಾರೆ. ಜಾತ್ರೆಗೆ ಚಕ್ಕಡಿ ಗಾಡಿಯಲ್ಲಿ ಬರುವುದು ವಿಶೇಷವಾಗಿದೆ. ಸಂಪ್ರದಾಯದಂತೆ ದೇವಿಗೆ ಸೀರೆ, ರವಿಕೆ, ಬಳೆ, ಬಾಗಿನವನ್ನು ಅರ್ಪಿಸಿದ ನಂತರವೇ ಜಾತ್ರೆ ಶುರುವಾಗುತ್ತದೆ. ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತರು ತಾವು ಬೆಳೆದು ತಂದ ಎಲ್ಲ ಬೆಳೆಗಳನ್ನು ಪಡಲಿಗೆಯಲ್ಲಿ ತುಂಬಿ ಅಮ್ಮನಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಆದ ನಂತರ 5 ಜನ ಜೋಗತಿಯರಿಂದ ಉದೋ ಉದೋ ಯಲ್ಲಮ್ಮ ಎಂದು ಹೇಳಿಸುತ್ತಾರೆ. ಅಲ್ಲಿಗೆ ಅಮ್ಮನವರಿಗೆ ಹರಕೆ ತುಂಬುವ ಶಾಸ್ತ್ರ ಮುಗಿಯುತ್ತದೆ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಗೆ ಬೆಳ್ಳಿಯ ಪಲ್ಲಕ್ಕಿ ಉತ್ಸವ ಮಾಡುತ್ತಾರೆ. ಉಡಿ ಸೇವೆ, ಭಂಡಾರ ಸೇವೆಗಳು ಇಲ್ಲಿನ ವಿಶೇಷ ಸೇವೆಗಳಾಗಿವೆ. ಯಲ್ಲಮ್ಮನಿಗೆ ಅರಿಶಿನ ಭಂಡಾರ, ಹಳದಿ ಬಣ್ಣ ತುಂಬಾ ಪ್ರಿಯವಾದದ್ದು. ಇದೇ ಕಾರಣಕ್ಕಾಗಿ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಬರುವ ಭಕ್ತರು ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡು ಬರುತ್ತಾರೆ. ಹಾಗೆ ಭಂಡಾರವನ್ನು ಯಲ್ಲಮ್ಮ ತಾಯಿಗೆ ಅರ್ಪಿಸುವುದು ಇಲ್ಲಿನ ಮುಖ್ಯ ಸೇವೆಯಾಗಿದೆ. ಭಕ್ತರೆಲ್ಲರೂ ಗುಡಿಯ ಮೇಲೆ ಭಂಡಾರವನ್ನು ಎರಚುತ್ತಾರೆ. ಮಕ್ಕಳಾಗದವರು ಇಲ್ಲಿನ ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಿ ದೇವಾಲಯದಲ್ಲಿ ಪರಶುರಾಮನ ತೊಟ್ಟಿಲವನ್ನು ತೂಗುತ್ತಾರೆ. ಇದರಿಂದ ಸಂತಾನ ಭಾಗ್ಯ ಸಿಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ದೇವಸ್ಥಾನವು ಪ್ರತಿದಿನ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ನಿರಂತರ ದರ್ಶನ ಸಿಗುತ್ತದೆ. ಮಧ್ಯಾಹ್ನ 1ರಿಂದ 3ರವರೆಗೆ ಮುಚ್ಚಿರುತ್ತದೆ. ಮತ್ತೆ ಸಂಜೆ 3 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಭಕ್ತರಿಗೆ ದರ್ಶನ ಸಿಗುತ್ತದೆ. ಮಂಗಳವಾರ, ಶುಕ್ರವಾರ ಹಾಗೂ ಜಾತ್ರೆಯ ದಿನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುವುದರಿಂದ ಬೆಳಗ್ಗೆ ಬೇಗ ಬಂದು ದರ್ಶನ ಮಾಡುವುದು ಉತ್ತಮ. ತಾಯಿ ಯಲ್ಲಮ್ಮ ಎಲ್ಲರ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿ ನೀಡುವ ಜಗಜ್ಜನನಿ ಎಂದು ಭಕ್ತರು ನಂಬುತ್ತಾರೆ. ಈ ಪವಿತ್ರ ಕ್ಷೇತ್ರಕ್ಕೆ ಬರುವ ಪ್ರತಿಯೊಬ್ಬ ಭಕ್ತನಿಗೂ ತಾಯಿಯ ಅನುಗ್ರಹ ದೊರಕಲಿ ಎಂದು ಪ್ರಾರ್ಥನೆ. ಈ ರೀತಿಯ ಇನ್ನಷ್ಟು ಪವಿತ್ರ ಕ್ಷೇತ್ರಗಳ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಭಕ್ತಿ ಮಂದಿರ ದರ್ಶನವನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಯಲ್ಲಮ್ಮ ತಾಯಿ.